ಇವತ್ತಿಂದ ಸಿಎಂ ಸಿದ್ದರಾಮಯ್ಯಗೆ ಲೋಕಾಯುಕ್ತ ಬಿಸಿ ತಟ್ಟುತ್ತಾ ಮೂಡ ಹಗರಣದ ತನಿಖೆಯನ್ನ ಇವತ್ತು ಲೋಕಾಯುಕ್ತ ಆರಂಭ ಮಾಡ್ತಾ ಇದೆ. ಇದಕ್ಕಾಗಿ ಈಗಾಗಲೇ 4 ವಿಶೇಷ ತಂಡಗಳನ್ನು ಕೂಡ ಎಸ್ಪಿ ಟಿಜೆ ಉದೇಶ್ ರಚನೆ ಮಾಡಿದ್ದಾರೆ. ಡಿವೈಎಸ್ಪಿ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ 4 ತಂಡಗಳನ್ನು ರಚನೆ ಮಾಡಿಯಾಗಿದೆ. ಒಂದೊಂದು ತಂಡದಿಂದಲೂ ಕೂಡ ಒಂದೊಂದು ಆಯಾಮದಲ್ಲಿ ತನಿಖೆ ಇವತ್ತಿನಿಂದ ಆರಂಭ ಆಗಿದೆ. ಹಿರಿಯ ಅಧಿಕಾರಿಗಳ ಭೇಟಿಗೆ ಸದ್ಯ ಎಸ್ಪಿ ಉದೇಶ್ ಈಗ ಬೆಂಗಳೂರಿನತ್ತ ಬರ್ತಾ ಇದ್ದಾರೆ. ಇವತ್ತಿನಿಂದ ತನಿಖೆ ಆರಂಭ ಆಗಬೇಕಾಗಿದೆ. ಮೊನ್ನೆ ಎಫ್ಐಆರ್ ಆಯಿತು, ಅದಾದ್ಮೇಲೆ ರಜೆ ಇದ್ದ ಕಾರಣ ಹಾಗಾಗಿಯೂ ಕೂಡ ಉದೇಶ್ ಕಚೇರಿಗೆ ಹೋಗಿ ಕಾರ್ಯನಿರ್ವಹಿಸಿದ್ರು. ಇವತ್ತಿನಿಂದ ತನಿಖೆ ಆರಂಭ ಆಗಬೇಕಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ರವಿ ಪಾಂಡವಪುರ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಇವತ್ತಿನಿಂದ ಲೋಕಾಯುಕ್ತ ಬಿಸಿ ಮುಟ್ಟುತ್ತಾ ಸಿಎಂ ಸಿದ್ದರಾಮಯ್ಯರಿಗೆ, ತನಿಖೆಯ ಆರಂಭಿಕ ಹಂತ ಏನು? ವಿಜಯ್, ಇವತ್ತು ಈಗಾಗಲೇ ಬೆಳಿಗ್ಗೆ 8 ಗಂಟೆಗೆ ಲೋಕಾಯುಕ್ತ ಎಸ್ಪಿ ಆಗಿರುವಂತಹ ಉದೇಶ್ ಅವರು ಲೋಕಾಯುಕ್ತ ಕಚೇರಿಗೆ ದೌಡಾಯಿಸಿದ್ರು. ಇಲ್ಲಿರುವಂತಹ ಅಧಿಕಾರಿಗಳನ್ನು ಕೂಡ ಕರೆಸ್ಕೊಂಡಿದ್ದಾರೆ. ಈಗಾಗಲೇ ಡಿವೈಎಸ್ಪಿ ಮ್ಯಾಥ್ಯೂ ಥಾಮಸ್ ಸೇರಿದಂತೆ ಹಲವರು ಲೋಕಾಯುಕ್ತ ಕಚೇರಿಗೆ ಬಂದಿದ್ರು. ಅವ್ರ ಜೊತೆ ಸುದೀರ್ಘವಾಗಿ ಚರ್ಚಿಸಿದಂತಹ ಲೋಕಾಯುಕ್ತ ಎಸ್ಪಿ ಅವರು ಈಗಷ್ಟೇ ಅಗತ್ಯ ದಾಖಲಾತಿಗಳನ್ನು ಇಟ್ಕೊಂಡು ಬೆಂಗಳೂರಿನ ಪಯಣವನ್ನು ಮಾಡಿದ್ದಾರೆ. ಬೆಳಗ್ಗೆ ಫುಲ್ ಟೆನ್ಷನ್ನಲ್ಲಿರುವಂತಹ ಲೋಕಾಯುಕ್ತ ಎಸ್ಪಿ ಉದೇಶ್ ಅವರು ಸುದೀರ್ಘವಾಗಿ ಡಿವೈಎಸ್ಪಿ ಅವ್ರ ಜೊತೆ ಮಾತುಕತೆಯನ್ನು ನಡೆಸುವಂತ ಕೆಲಸಕ್ಕೆ ಮುಂದಾದ್ರು. ಆ ಸಂದರ್ಭದಲ್ಲಿ ಅಗತ್ಯ ದಾಖಲಾತಿಗಳನ್ನು ಇಟ್ಕೊಂಡು ಬೆಂಗಳೂರಿನ ಅಧಿಕಾರಿಗಳ ಜೊತೆ ಚರ್ಚಿಸಿ ಮತ್ತೆ ವಾಪಸ್ ಬರ್ತೀನಿ ಅಂತ ಹೇಳಿ ಈಗಷ್ಟೇ ಅವರು ಮೈಸೂರಿನಿಂದ ಬೆಂಗಳೂರಿನಂತ ಪಯಣವನ್ನು ಬೆಳೆಸಿದ್ದಾರೆ. ಬೆಂಗಳೂರಿನಂತ ಪಯಣ ಬೆಳೆಸುವ ಮುನ್ನ ಅವರು ಒಂದಷ್ಟು ಟೆನ್ಷನ್ ಅಲ್ಲಿ ಇರುವಂತಹ ಪ್ರಕ್ರಿಯೆಗಳು ಕೂಡ, ಅಂದ್ರೆ ಅಂತಹ ಮುಖಚಹರಗಳು ಕೂಡ ಕಂಡು ಬಂತು. ಯಾಕೆಂದ್ರೆ ಇವತ್ತಿನಿಂದ ಅಸಲಿಗೆ ಲೋಕಾಯುಕ್ತದ ತನಿಖೆ ಆರಂಭಿಸಬೇಕು. ತನಿಖೆಯ ಮೊದಲ ಭಾಗವಾಗಿ ಪ್ರಕರಣದ ಆರೋಪಿಗಳಂತಹ A1 ಆರೋಪಿಯಾಗಿರುವಂತಹ ಸಿದ್ದರಾಮಯ್ಯ, A2 ಆರೋಪಿಯಾಗಿರುವಂತಹ BN ಪಾರ್ವತಿ, A3 ಆರೋಪಿಯಾಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿ, A4 ಆರೋಪಿಯಾಗಿರುವಂತಹ ದೇವರಾಜು ಇವರಿಗೆ ನೋಟಿಸ್ ಅನ್ನ ನೀಡಬೇಕಿತ್ತು. ಆದ್ರೆ ಇವತ್ತು ನೋಟಿಸ್ ಜಾರಿಯಾಗುವುದು ಬಹುತೇಕ ಅನುಮಾನ. ಕಾರಣ, ಈಗ ಲೋಕಾಯುಕ್ತ ಎಸ್ಪಿ ಆಗಿರುವಂತಹ ಉದೇಶ್ ಅವರು ಬೆಂಗಳೂರಿಗೆ ತೆರಳಿದ್ದಾರೆ. ಬೆಂಗಳೂರಿಗೆ ತೆರಳುವ ಮುನ್ನ ಇಲ್ಲೊಂದಷ್ಟು ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಈವರೆಗೆ 4 ತಂಡಗಳನ್ನ ರಚನೆ ಮಾಡಲಾಗಿದೆ ಅಂತ ಹೇಳಿ ಮಾಹಿತಿ ಬರ್ತಿತ್ತು. ಆದ್ರೆ ಇದು ಅಧಿಕೃತವಾಗಿಲ್ಲ. ಇದನ್ನ ಖುದ್ದು ಎಸ್ಪಿ ಅವರೇ ಮೌಖಿಕವಾಗಿ ಹೇಳುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಒಟ್ಟು 4 ತಂಡಗಳ ಪೈಕಿ ಒಂದು ಎಸ್ಪಿ ಉದೇಶ್, ಇನ್ನೊಂದು ಮ್ಯಾಥ್ಯೂ ಥಾಮಸ್, ಮೂರನೇದು ರವಿಕುಮಾರ್ ಹಾಗೂ 4ನೇದು ಮಾಲ್ತೇಶ್. ಹೀಗೆ 4 ತಂಡಗಳನ್ನ ಮಾಡಲಾಗುತ್ತೆ. ಅದರಲ್ಲಿ ಹಲವು ಅಧಿಕಾರಿಗಳನ್ನ ಸೇರ್ಪಡೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ಹೊರತು ಇನ್ನೂ ಅಧಿಕೃತವಾಗಿ ಅವರು ಫರ್ಮಾನನ್ನ ಹೊರಡಿಸಿಲ್ಲ. ಇದನ್ನ ಸಂಜೆ ಹೊರಡಿಸ್ತೀವಿ ಅಂತ ಹೇಳಿ ಮೌಖಿಕವಾಗಿ ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಬಹುತೇಕ ಇವತ್ತು ಮೂಡ ಕಚೇರಿಗೆ ತೆರಳ್ತಾರೆ. ಮೂಡ ಕಚೇರಿಯಲ್ಲಿ ಅಧಿಕಾರಿಗಳಿಗೆ ನೋಟಿಸ್ ಅನ್ನು ನೀಡ್ತಾರೆ. ಹಿಂದೆ ಇದ್ದಂತಹ ಅಧಿಕಾರಿಗಳು ಯಾರ್ಯಾರು ಅನ್ನೋದನ್ನ ಪತ್ತೆ ಹಚ್ತಾರೆ. ಆ ಅಧಿಕಾರಿಗಳಿಗೂ ಕೂಡ ನೋಟಿಸ್ ಅನ್ನು ನೀಡ್ತಾರೆ. ಹೀಗೆ ಹಲವು ಅಂಶಗಳಿದ್ವು. ಆದ್ರೆ ಇವತ್ತು ಯಾವುದೂ ಕೂಡ ಸಾಧ್ಯ ಆಗ್ತಿಲ್ಲ. ಯಾಕಂದ್ರೆ ಈಗಷ್ಟೇ ಎಸ್ಪಿ ಉದೇಶ್ ಅವರು ಬೆಂಗಳೂರಿಗೆ ತೆರಳಿದ್ದಾರೆ. ಅಧಿಕಾರಿಗಳ ಜೊತೆ ಚರ್ಚಿಸಿ ಮುಂದಿನ ಕ್ರಮವನ್ನು ತೆಗೆದುಕೊಳ್ತೀನಿ ಅನ್ನೋದು ಅವರ ಮಾತು. ಹಾಗಾಗಿಯೇ ಇವತ್ತು ತನಿಖೆ ಆರಂಭಿಸೋದು ಬಹುತೇಕ ಅನುಮಾನ. ವಿಜಯ್, ಓಕೆ, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.